ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಏನು ಗ್ರೇಟರ್ ಬೆಂಗಳೂರು ಆ ಪ್ರಾಧಿಕಾರದ ವತಿಯಿಂದ 2006ರಲ್ಲಿ ಆದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಈಗಿನ ಕೇಂದ್ರ ಕೈಗಾರಿಕಾ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಏನು ಬಿಡದಿಯ ಆ ಹೋಬಳಿಯ ಸರಿಸುಮಾರು 8ರಿಂದ 9 ಹಳ್ಳಿಗಳಲ್ಲಿ ಕೈಗಾರಿಕಾ ವಸಾಹತು ಪ್ರಾರಂಭಕ್ಕೆ ಏನು ಅಡಿಗಲ್ಲು ಹಾಕದಂಥ ಆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ ಈ ದಿನದ ಕೂಸು ಸಂಪೂರ್ಣವಾಗಿ ಆ ದಿನ ಏನು ಕುಮಾರಸ್ವಾಮಿಯವರು ಬಂದಿರತಕ್ಕಂಥ ಅಡಿಗಲ್ಲು ಹಾಕ್ತಂಥ ಅವರು ಏನು DLFನವ್ರಿಗೆ ಅವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಒಪ್ಪಂದಗಳು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಮುಖಾಂತರ ಈಗಾಗಲೇ ತಮ್ಮ ಕೈಗಳಿಗೆ ನಾನು ಸರ್ಕಾರದ ಕಾನೂನಾತ್ಮಕವಾಗಿ ಮಾಡ್ಕೊಂಡ್ಬಂದಿರತಕ್ಕಂಥ ಇಂದಿನವರೆಗೆ ಸಂಪೂರ್ಣವಾಗಿ ತಮ್ಮಗಳಿಗೆಲ್ಲ ತಲುಪಿಸಿದ್ದೀವಿ. ನಮ್ಮ ಮುಖಂಡರುಗಳು ಕೂಡ, ನಮ್ಮ ಗೌರವಾನ್ವಿತ ಮುಖಂಡರುಗಳು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾಕಷ್ಟು ವಿಚಾರಗಳನ್ನು ತಮ್ಮಗಳಿಗೆ ಈ ಜಿಲ್ಲೆಗೆ ತಿಳಿಸಿರ್ತಾರೆ. ಅದೇ ರೀತಿ ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕೆಲವು ಆಯಾ ಕಾಲಕ್ಕೆ ತಕ್ಕಾಗೆ ಏನು ಆದೇಶಗಳಾಗಿವೆ ಸಂಪೂರ್ಣವಾಗಿ ನಿಮಗೆ ನಾವು ಮಾಹಿತಿಯನ್ನು ಸರ್ಕಾರದ ಆದೇಶದ ಪ್ರತಿಗಳನ್ನು ಕೂಡ ನಿಮ್ಮ ಕೈಗಳಿಗೆ ನಾವು ತಲುಪಿಸಿದ್ದೇವೆ. ತಾವೇನು ಅಂದರೆ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಈ ರಾಜ್ಯದ ಮಂತ್ರಿಗಳಾಗಿದ್ದರು. ನಮ್ಮ ರಾಮನಗರ ಅಂದರೆ ಆ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರಕ್ಕೆ ತಾವು 1994ರಲ್ಲಿ ಬಂದು ಏನು ಶಾಸಕರಾಗಿ, ಮಂತ್ರಿಗಳಾಗಿ, ಈ ದೇಶದ ಪ್ರಧಾನಿಗಳಾಗಿ ತಾವು ಕಳೆದ ದಿವಸಗಳ ಹಿಂದೆ ತಾವು ಏನು ಹೇಳಿದ್ದೀರಿ, ಸಿದ್ದರಾಮಯ್ಯನವರೇ ಬಿಡದಿಗೆ ಬನ್ನಿ ಅಂತ ತಾವು ಕರೆ ಕೊಟ್ಟಿದ್ದೀರಿ. ತಾವು ಹಿರಿಯವರಿದ್ದೀರಿ. ಆದರೆ ಈ ಕೂಸು 2006ರಲ್ಲಿ ನಿಮ್ಮದೇ ಆದಂಥ ನಿಮ್ಮ ಮಗ, ನಿಮ್ಮ 3ನೆಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದುಕೊಂಡಂತಹ ನಿರ್ಧಾರಗಳೇನು, ನಿರ್ಣಯಗಳೇನು ಸರ್ಕಾರದಲ್ಲಿ ಅನ್ನೋದನ್ನು ನೀವು ಮರೆಮಾಚ್ತಾ ಇದ್ದೀರಾ. ರಾಜ್ಯದ ಜನತೆಗೆ, ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲೆಯ ಜನರಿಗೆ ನೀವು ಕಣ್ಣಿಗೆ ಬಟ್ಟೆ ಕಟ್ಟುವ ರೀತಿಯಲ್ಲಿ, ಕಣ್ಣಿಗೆ ಮಣ್ಣು ಎರಚುವ ರೀತಿಯಲ್ಲಿ ನೀವು ನಿಮ್ಮ ಮಗ ಮಾಡಿದಂಥ ತಪ್ಪುಗಳನ್ನು ಬೇರೆಯವರ ಮೇಲೆ ಹೊರಿಸ್ತಾ ಇದ್ದೀರಾ. ನಾವು ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರು, ನಮ್ಮ ನಾಯಕರಾದಂಥ ಈಗಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಈಗಿನ ಜನಪ್ರಿಯ ಬಮ್ಯೂಲ್ ಅಧ್ಯಕ್ಷರಾದಂಥ D.K. ಸುರೇಶ್ರವರು, ಅವರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೇನು ಬರಬೇಕಾಗಿಲ್ಲ, ನೀವೇ ನಿಗದಿ ಮಾಡಿ. ಅದು ದೇವೇಗೌಡರು ಸಾಹೇಬರು ನಿಗದಿ ಮಾಡ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿಗದಿ ಮಾಡ್ಬೋದು. ನಾವು ಆ ಪಕ್ಷಕ್ಕೆ ಕಾಲಿಟ್ಟಾಗ ಕೇವಲ 4 ವರ್ಷದ ಕೂಸು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಕರೆದಂಥ ಜಾಗಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಬರ್ತೀವಿ 8ರಿಂದ 10 ಜನ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಈ ಜಿಲ್ಲೆಯ, ಹಳೆ ಜಿಲ್ಲೆಯ ರಾಮನಗರ ಜಿಲ್ಲೆ, ಅದಕ್ಕಿಂತ ಹಿಂದಿನ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈಗಿನ ಅಭಿವೃದ್ಧಿಯ ಕಾಣಲಿಕ್ಕೆ ಹೊರಟಿರ್ತಕ್ಕಂಥ ಬೆಂಗಳೂರು ಜಿಲ್ಲೆಯ ದಕ್ಷಿಣ ಜಿಲ್ಲೆಯ 10 ಜನ ಮುಖಂಡರು ನೀವು ವೇದಿಕೆ ಫಿಕ್ಸ್ ಮಾಡಿ, ನಿಮ್ಮ ವೇದಿಕೆಗೆ ಬಂದು ಮಾತಾಡ್ತೀವಿ. ನೀವು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಈ ಜಿಲ್ಲೆ ನಡೆದು ಬಂದಂಥ ಹೊಸ ಜಿಲ್ಲೆ, ಹಳೆ ಜಿಲ್ಲೆ,
ನಮ್ಮ ಮುಖಂಡರುಗಳು ನಿಮಗೆ ಉತ್ತರ ಕೊಡ್ತೀವಿ ನಾವು. ಆ ದೃಷ್ಟಿನಲ್ಲಿ ಇವತ್ತು ಕರೆದಿರ್ತಕ್ಕಂಥ ನಾವೆಲ್ಲ ಗೌರವಾನ್ವಿತ ಮುಖಂಡರುಗಳು ಪತ್ರಿಕಾಗೋಷ್ಠಿ ಈ ಜಿಲ್ಲೆಗೆ ಮೊದಲು ಗೊತ್ತಾಗಲಿ, ಜಿಲ್ಲೆಯಿಂದ ಜನ ನಿಮ್ಮ ಶೈಲಿಗೆ ಕಾರ್ಯಕರ್ತರಿಗೆ ಆ ಕಾಲಕ್ಕೆ ಮಾಡ್ತಾ ಇರ್ತಕ್ಕಂಥ ಮಾತಿನ ಮೋಡಿಯಲ್ಲಿ ನೀವೇನು ಇದುವರೆಗೂ ಬೆಳ್ಕೊಂಡು ಬಂದ್ರೋ, ನಾವು ಹೇಳಿದ್ದಲ್ಲ ಸ್ವಾಮಿ, ನಾವು ಹೇಳಿದ್ದಲ್ಲ, ನೀವು ಹೇಳಿದ್ದು ದೇವೇಗೌಡರು ಸಾಹೇಬ್ರೆ, ಕುಮಾರಸ್ವಾಮಿಯವರೇ ನೀವು ಹೇಳಿದ್ದು. ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾದರೆ ನರೇಂದ್ರ ಮೋದಿಯವರು ಈ ದೇಶ ಮತ್ತೊಂದು ಶ್ರೀಲಂಕಾ ಆಗ್ತದೆ, ಈ ದೇಶ ಹಾಳಾಗೋಗ್ತದೆ ಅಂತ ಹೇಳಿದವರು ನೀವು. ಈ ದೇಶದ ಪ್ರಧಾನಿಯಾಗಿದ್ದವರು, ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿ ಆಗಿದಂಥ ಕುಮಾರಸ್ವಾಮಿ ಹೇಳಿದವರು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಪಕ್ಷವನ್ನು ಈ ರಾಜ್ಯದಿಂದ ನಿಮ್ಮ ಕುಟುಂಬವನ್ನು ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಹಾಸನ ಜಿಲ್ಲೆಯಲ್ಲೇ ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಮೊಮ್ಮಗ, ನಿಮ್ಮ ಅಣ್ಣನ ಮಗ ಜೈಲಲ್ಲಿ ಕೊಳಿತಾ ಇದ್ದಾನೆ. ಮಾಡಬಾರ್ದೆ ಇದು ಕೆಲಸ ಎಲ್ಲ ಮಾಡಿ. ನೀವು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ತೆಗೆದು ಹಾಕೋದಿಕ್ಕೆ, ಈ ರಾಜ್ಯದಲ್ಲಿ ತೆಗೆದುಹಾಕೋದಿಕ್ಕೆ ಸಾಧ್ಯ ಇಲ್ಲ. ತಾವು ಯೋಚನೆ ಮಾಡಬೇಕು, ನನ್ನ ಕುಟುಂಬ ಏನು, ಈ ಜಿಲ್ಲೆಗೆ ಬಂದ ಮೇಲೆ, ರಾಮನಗರಕ್ಕೆ ಬಂದ ಮೇಲೆ ಯಾವ್ಯಾವ ರೀತಿಯ ಅಧಿಕಾರವನ್ನು ಕೊಟ್ಟರು, ಈ ಜಿಲ್ಲೆಯ ಜನತಾದಳದ ಕಾರ್ಯಕರ್ತರಿಗೆ ನಾನು ಏನು ಮಾಡಿದ್ದೀನಿ, ನಾವೆಷ್ಟು ವಿಷ ಹಾಕಿದ್ದೀವಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಕುಳಿತುಕೊಂಡು, ಒಬ್ಬರಿಗೇನಾದ್ರೂ ಕೂಡ ನಿಮ್ಮ ಈ 30, 34, 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ದೊಡ್ಡ ದೊಡ್ಡ ಅಧಿಕಾರ ಅನುಭವಿಸಿದವರು ನಮ್ಮ ಪಕ್ಷದ ಅಂದರೆ ಜನತಾದಳದ ಕಾರ್ಯಕರ್ತರು, ಮುಖಂಡರಿಗೆ ನೀವು ಒಂದು ಸಣ್ಣ ಅಧಿಕಾರ ಕೊಡಲಿಲ್ಲ. ಆದರೆ ಇಡೀ ನಿಮ್ಮ ಕುಟುಂಬದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತು ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಕುಡಿ ಅಧಿಕಾರ ಕೊಟ್ರಿ ತಾವು. ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇವತ್ತು ಜೈಲಲ್ಲಿ ಹೊಳಿತಾ ಇದ್ದಾನೆ ಅನ್ನೋದನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರೇ, ನಮ್ಮ ಕುಟುಂಬ ಎಲ್ಲ ಒಂದು ಅಂತೀರಾ, ಜೈಲಿಗೆ ಹೋಗ್ತಾ ಇದ್ದಂಗೆ ರೇವಣ್ಣನ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಅನ್ನುವಂಥ ವ್ಯಾಖ್ಯಾನ ಮಾಡ್ತೀರಾ. ತಾವು ಯೋಚನೆ ಮಾಡಿ, ಹೇಗೆ ಈ ಜಿಲ್ಲೆಯ ಜನ ತಮ್ಮನ್ನು ಎಲ್ಲಿಗಂಟ ಎಷ್ಟು ಎತ್ತರಕ್ಕೆ ದೇಶದ ಉನ್ನತ ಸ್ಥಾನಕ್ಕೆ ಬೆಳೆಸಿದ್ರು ಅನ್ನೋದನ್ನು ನಾವು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬರಬೇಕಾಗಿಲ್ಲ. ನಿಮಗೆ ತಾವೇನು ಕರೆ ಕೊಟ್ಟಿದ್ದೀರಿ ಬಿಡದಿಗೆ ನಮ್ಮ ಪಕ್ಷದ ಗೌರವಾನ್ವಿತ ಶಾಸಕರು ಮತ್ತು ನಾವೆಲ್ಲ ಮುಖಂಡರು ಬಂದು ಉತ್ತರ ಕೊಡ್ತೀವಿ. ನೀವು ಪ್ರತಿ ಹಳ್ಳಿಗೂ ಕೂಡ ನೀವು ಬನ್ನಿ, ಕುಮಾರಸ್ವಾಮಿ ಅವರು ಬರಲಿ. ಇವತ್ತಿನ ದಿನ ನಮಗೆ ಮಾಹಿತಿ ಬಂದಿದೆ, ನಿಖಿಲ್ ಕುಮಾರಸ್ವಾಮಿ ಅವರು ಹೋಗ್ತಾರಂತೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿ, ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿ ಹೋಬಳಿಯ ಈ 8-9 ಹಳ್ಳಿಗಳಿಗೆ ಯಾವ ರೀತಿಯ ವಿಷವನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರೇ ಅವಲೋಕನ ಮಾಡಲಿ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣನವರಾಗಲಿ, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರಾಗಲಿ, ನಮ್ಮ ನಾಯಕರಾದಂಥ DK ಸುರೇಶ್ ಅವರಾಗಲಿ, ನಮ್ಮ ನಾಯಕರಾದಂಥ ಶಾಸಕರಾದಂಥ ಬಾಲಕೃಷ್ಣರವರಾಗಲಿ ಅಥವಾ ಇಕ್ಬಾಲ್ ಹುಸೇನ್ ಸಾಹೇಬ್ರಾಗಲಿ ಮಾಡಿದ ಕೆಲಸಗಳಲ್ಲ. ಅದೇನಿದ್ರೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮಾಡಿದಂಥ ಕೆಲಸಗಳು. ಸ್ವಾಮಿ, ನೀವು ಯೋಚನೆ ಮಾಡಿ, ನೀವೇನು 23/9/2006 ಆದೇಶ ಮಾಡಿದ್ರಿ, ನೀವೇ ಕೂಡ 29/11 2006 ಇಡೀ ಹಳ್ಳಿಗಳಲ್ಲಿರ್ತಕ್ಕಂಥ ಭೂಮಿಯನ್ನು ರೆಡ್ ಝೋನ್ ಅಂದರೆ ಕೆಂಪು ವಲಯ ಅಂತ ಏನು ಘೋಷಣೆ ಮಾಡಿದ್ರಿ, ಯಾವುದೇ ರೈತ ಅವನಿಗೆ 10 ಗುಂಟೆ ಇರಲಿ, 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಯಾವುದೇ ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೂ ಕೂಡ, ಸಣ್ಣ ಕೋಳಿ ಸಾಕಾಣಿಕೆ ಶೆಡ್ ಕಟ್ಟಬೇಕಾದ್ರೂ ಕೂಡ, ಒಂದು ಹಸು ಸಾಕಾಣಿಕೆ ಶೆಡ್ ಮಾಡಬೇಕಾದ್ರೂ ಕೂಡ ಸರ್ಕಾರದ ಅನುಮತಿ ತೆಗೆದು ಮಾಡಬೇಕು ಅಂತ ಮಾಡಿದವರು ಯಾರು ಸ್ವಾಮಿ? HD ಕುಮಾರಸ್ವಾಮಿ ಅವರೇ. ನೀವು ಅವಲೋಕನ ಮಾಡಿ. ಇವತ್ತು ನಿಮ್ಮ ಮಗನ ಕಳಿಸ್ತಾ ಇದ್ದೀರಾ, ನಿಮ್ಮ ಮಗನನ್ನು ನೀವು ಮುಂದೆ ಬಿಡ್ತಾ ಇದ್ದೀರಾ. ತಾವೆಲ್ಲ ದೇವೇಗೌಡರು, ರೇವಣ್ಣವರು ಮತ್ತು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣವ್ರನ್ನ ಮುಂದೆ ಬಿಟ್ರಿ. ಅವ್ರು ಮಾಡಿದಂಥ ಹಲ್ಕಾ ಕೆಲಸ ಯಾವುದು ಅಂತ ನೀವು ಮನೇಲಿ ನೀವೆಲ್ಲರೂ ಕೂತ್ಕೊಂಡು ಮಾತಾಡಿ. ನೀವು ಅದನ್ನು ಮಾಡಿ ಸ್ವಾಮಿ. ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಮಗನ ಸ್ಟೇಟಸ್ ಹಾಕ್ಕೊಳ್ಳಿ. ರೇವಣ್ಣವ್ರ ಮಗ ಇರ್ತಕ್ಕಂಥ ಜೈಲಲ್ಲಿ ಇರ್ತಕ್ಕಂಥ ಅವ್ನ ಊಟ ಉಪಚಾರದ ಸ್ಟೇಟಸ್ ಹಾಕ್ಕೊಳ್ಳಿ. ನಮ್ಮ ನಾಯಕರದ ಸ್ಟೇಟಸ್ ನೀವೇನು ಹಾಕೋಕ್ಕೆ ಹೋಗಬೇಡಿ. ನಾವೆಲ್ಲ ಮುಖಂಡರುಗಳು ನಾವು ಸ್ಟೇಟಸ್ಗಳು ಹಾಕ್ತೀವಿ ನಮ್ಮ ನಾಯಕರುಗಳ್ದ.